ನಮಸ್ಕಾರ ಎಲ್ಲರಿಗೂ. ಇದು ನಮ್ಮೂರು ಹಳ್ಳ ನೋಡ್ತಿರ್ಬೋದು. ಈ ಹಳ್ಳ ದಾಟಿದ್ರೆ ಆ ಕಡೆ ಬಾಗಲಕೋಟೆ ಡಿಸ್ಟಿಕ್, ಈ ಕಡೆ ಬಿಜಾಪುರ ಡಿಸ್ಟಿಕ್. ಇದು ನಮ್ಮೂರು. ಇಲ್ಲಿ ಮುಂದೆ ನಮ್ಮೂರು ಐತಿ. ಈ ಕಬ್ಬದ ಕಾಣಿಸಲಾಗೈತಿ. ಈ ರೋಡ 10 ವರ್ಷ ಆತ. ಅದು ಗೊಚ್ಚಿಕಿ ತೆಗ್ಗ ಎಲ್ಲ ನೋಡಿದ್ರೆ ಇಲ್ಲಿ ಬಸ್ ನಮ್ಮ ಊರಿಗೆ ಒಂದು ಬಸ್ ಬರ್ತೈತಿ. ಆ ಬಸ್ ಇಷ್ಟು ದಿವ್ಸ ನಮ್ಮ ಊರಿಗೆ ಬಂದಿದ್ದೇ ಹೆಚ್ಚದ. ಹಂಗಾಗಿ ಹೋಗಿತ್ತು ಅದರ ಪರಿಸ್ಥಿತಿ. ಈಗ ಅದನ್ನು ರೆಡಿ ಮಾಡ್ಲತ್ತಾರ. ಅದನ್ನು ರೆಡಿ ಮಾಡ್ಲಾಕತ್ತಾರು. ಯಾವ ರೇಂಜಿಗೆ ರೆಡಿ ಮಾಡಾಕತ್ತಾರ ಅಂದ್ರೆ ನಾನೇ ಗಾಬರಿ ಆಗೀನಿ. ಆ ರೋಡ್ ಹಿಂಗೆ ಮಾಡ್ತಾರೆ ಅನ್ನೋ ತೆಗ್ಸಿಂದ್ರೆ ಹೋಗಿ ನೋಡ್ಕೊಂಬರ್ರಿ ಹೆಂಗೆ ರೆಡಿ ಮಾಡ್ಲತ್ತಾರ ಅಂತೇಳಿ. ನೋಡಿರಿ ಇಲ್ಲಿ ಬರೀ ಇಲ್ಲಿ ಕಾಂಕ್ರೀಟ್ ಮಾಡ್ಲತ್ತಾರ. ಇದು ಎಲ್ಲಿ ತಕ ಆತತ್ ಕೇಳ್ಬರಿ. ನಾ ಇದು ಎಲ್ಲಿ ತಕ ಆಕತ್ನ ಹಾಂ ಹಾಂ ಅಲ್ಲಿ ಐತೆ ನೋಡ್ರಿ ಕರ್ವಿಂಗ. ಅಲ್ಲಿ ತಕ ಅಷ್ಟ ಆತತ್ರಿ ಇದು. ಮತ್ತೆ ಯಾಕೆ ಅಲ್ಲಿ ಕಿನಾಲ್ ಅಂತ ಮಾಡಲ್ಲ, ಅಲ್ಲಿ ರಗಡಿ ಇರತ್ಲೆ. ಮತ್ತೆ ಮಾಡ್ತಾರೆ 50 ಮೀಟರ್ ಮಾಡ್ತಾರೆ. ಅಲ್ಲೇ 50 ಮೀಟ್ರ್ ಮಾಡ್ತಾರನ. ಹಾಂ 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 ನೋಡಿರಿ ಇಲ್ಲೇ ಇದು ಎಷ್ಟು ಮೀಟ್ರ್ ಆತೈತಿನ ಇದು? ಇದೊಂದು 300 ಮೀಟರ್. ಇದು 300 ಮೀಟ್ರ್. ಇಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ ದೂರ ಅಂತೇಳಿ ಅಲ್ಲಿ ಒಂದು ಕಿನಾಲ್ ಐತ್ರಿ, ದೊಡ್ಡ ಕಿನಾಲ್. ಅಲ್ಲಿ ಒಂದು 50 ಮೀಟ್ರ್ ಮಾಡ್ತಾರೆ ಇದಾಗ ಗಾಡಿ ಕಾಂಕ್ರೀಟ್. ಆ ಕಡೆ ಬಿಟ್ರೆ ಮತ್ತೆ ಈ ಕಡೆ ಅದು ಮುಂದೆ ಡಾಂಬರ್. ಮತ್ತು ಇದು ಆಗದ ಆ ಕಡೆ ಮುಂದೆ ಡಾಂಬರ್ ಮಾಡ್ತಾರೆ. ಅದು ಕರ್ವಿಂಗ್ ದಾಟಿ ಅಲ್ಲಿ ಆಗಲೇ ಹೇಳಿದ್ನಲ್ಲ, ಅಲ್ಲಿ 300 ಮೀಟ್ರ್ ಕಾಂಕ್ರೀಟ್ ಆತೈತಿ. ಆ ಕಡೆಯಿಂದ ಈ ಕಡೆ ಡಾಂಬರ್ ನಡ್ಬಾರ್ಕ ಅಂತ. ಇಲ್ಲಿಂದ ಈ ಕಡೆ ಒಂದು ಸ್ವಲ್ಪ ಮತ್ತು ಹಂಗೆ ಈ ಕಡೆ ಒಂದು ಸ್ವಲ್ಪ ಒಂದು 50 ಮೀಟ್ರ್ ಕಾಂಕ್ರೀಟ್ ಹಾಕ್ತಾರೆ. ಬಿಟ್ಟರೆ ಉಳ್ಕಿದ್ದೆಲ್ಲ ಮತ್ತು ಆ ಕಡೆ ಮುಂದೆಲ್ಲ ಪೂರಾ ಡಾಂಬರ್ ಆತೈತಿ. ಮತ್ತು ರೋಡ್ ಮಾತ್ರ ಪದಶ್ರೀ ಮಾಡ್ಲತ್ತಾರು. ನಮ್ಗೆ ಇದು ಕಾಂಕ್ರೀಟ್ ಬೇಕಾಗಿದ್ದಿಲ್ಲ, ಬರೀ ಡಾಂಬರ್ ಆದ್ರೆ ಸಾಕಾಗಿತ್ತು. ಡಾಂಬರ್ ಬಿಡು ಮಳ ಅದು ತೆಗ್ ಬಿದ್ದಾವ. ತೆಗ್ ಮುಚ್ಚೋರು ಗತಿ ಇದ್ದಿದ್ದಿಲ್ಲ. 10 ವರ್ಷ ಆತು ನಮ್ಮ ಬಳೆ ಇಲ್ಲಿ ಅಡ್ಡಾಡತ್ತೀವಿ. 1-2 ಬಸ್ ಬರ್ತಿದ್ದು. ಆ ಬಸ್ಸಿಂದ ಕಂಡಕ್ಟ್ರುಗಳು ಎಷ್ಟೋ ಸಲ ನಮ್ಮ ಊರಿಗೆ ಬರೋಂಗಿಲ್ಲ. ನಾವು ಈಗ ಸಿಕ್ಕಾಬಿಟ್ಟು ಗೊಚ್ಚಿಗೈತಿ ನಾವು ಬರೋಂಗಿಲ್ಲ ಅಂತ ಹೇಳ್ತಿದ್ರು. ಹೆಂಗಾಟಿ ಸಾಲಿ ಹುಡುಗರು ಮುಂಜಾನೆ ಲೇಟ್ ಆಗತ್ತಂತೆ ಜಗಳ ಮಾಡಿ ಒಂದು ಬಸ್ ಬಿಟ್ಟು ಬಂದಿತ್ತು ನಮ್ಮ ಊರಿಗೂ. ಬಟ್ ಭಾಳ ದಿವಸ ಆದ್ಮೇಲೆ ಈ ರೋಡ್ ನಡೆಯಲ್ಲ. ಹಾಂ ರೀ.